ನಮಸ್ಕಾರ. ಇವತ್ತು ನನ್ನ ಜೊತೆಗೆ ದಸ್ಕತ್ ಮೂವಿಯ ನಾಯಕ ನಟರಾಗಿರುವಂಥ ದೀಕ್ಷಿತ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಅಲೋಶಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಬಂದಿದ್ದೀರಾ, ಖುಷಿ ಆಯಿತು. ದಸ್ಕತ್ ಏನು ಹೊಸ ಇತಿಹಾಸ ಕ್ರಿಯೇಟ್ ಮಾಡಿದೆ, ಜೊತೆಗೆ ಏನೋ ಹೊಸತನವನ್ನು ಕೊಟ್ಟಿದೆ. ತುಳುವಲ್ಲಿ ತುಂಬ ಮೂವೀಸ್ಗಳು ಬಂದಿವೆ. ಈ ವಿಭಿನ್ನತೆಯನ್ನು ಕೊಡಲು ಕಾರಣ ಏನು ಸರ್? ಸರ್ ನಮ್ಮ ತಂಡಕ್ಕೊಂದು ಏನು ತುಳುವಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಕಂಟೆಂಟ್ ಸಿನಿಮಾ ಇಲ್ಲಿ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ ನೋಡಬೇಕು ಅಂತ ಒಂದು ಎಕ್ಸ್ಪರಿಮೆಂಟ್ ಅಂತಲ್ಲ, ಒಂದೊಳ್ಳೆ ಸಿನಿಮಾ ಕೊಡ್ಬೇಕಂದ್ರೆ ಬಂದವರು. ಬಟ್ ನಮ್ಗಂತೂ ಇತ್ತು ತಂಡಕ್ಕೆ ಒಂದೊಳ್ಳೆ ಸಿನಿಮಾ ಕೊಟ್ಟರೆ ಜನ ಖಂಡಿತವಾಗ್ಲೂ ಅದನ್ನು ದೊಡ್ಡ ಮಟ್ಟದಲ್ಲಿ ರಿಸೀವ್ ಮಾಡ್ತಾರೆ. ಏನಿರಲಿ ಕಾಮಿಡಿ ಅಂತ ಏನಿತ್ತಲ್ಲ, ಆ ಸಿನಿಮಾ ಬರ್ತಾ ಇತ್ತು. ಇದೊಂದು ಬೇರೆ ಜಾನರಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಸಿಚುವೇಶನ್ ಕಾಮಿಡಿ ಇರ್ಬೋದು, ಆ ಥರ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಬಟ್ ಸಿನಿಮಾ ಎಲ್ಲರೂ ಕೂಡ ಸೇರಿ ಅದನ್ನು ದೊಡ್ಡ ಮಟ್ಟದಲ್ಲಿ ಏನು ಗೆಲ್ಲಿಸ್ಬಿಟ್ಟು. ನೆಕ್ಸ್ಟ್ ಏನು ಸ್ಟೆಪ್ಸ್? ಅದೇ ತುಳುವಲ್ಲಿ ಮಾತ್ರ ಇದೆ, ಈ ಮೂವಿ ಬೇರೆ ಕಡೆ ಈಗ ನೆಕ್ಸ್ಟ್ ಈಗ ನಮ್ಮ ಸಿನಿಮಾ ತುಳುವಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ ಈಗ ನಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ತಾ ಇದೆ. 5 ಭಾಷೆಯಲ್ಲಿ ಬರ್ತಾ ಇದೆ ಸಿನಿಮಾ. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಈ ಎಲ್ಲ ಕಡೆ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಈಗ ಫಸ್ಟಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸಿನಿಮಾ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಇನ್ನು ಕೂಡ ದಸ್ಕತ್ ಏನು ಎಲ್ಲ ಕಡೆ ದಸ್ಕತ್ ಆಗುವಂತ ಆಗಲಿ, ಅಥವಾ ದಸ್ಕತ್ ಹಾಕಿ ಎಲ್ಲರಿಗೂ ಕೂಡ ಹೊಸತನವನ್ನು ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಆಲ್ ದ ಕೂಡ ಬೆಸ್ಟ್ ಸರ್. ಥ್ಯಾಂಕ್ ಯು.